ಕಾಣಿಸ್ತಾ ಇದೆ ದರ್ಶನ್ ಅವರು. ಶಾಪ ವಿಮೋಚನೆಗಾಗಿ ಬಿಳಿ ಬಟ್ಟೆ ತಂದ್ರ ಪತ್ನಿ ವಿಜಯಲಕ್ಷ್ಮಿ ಎನ್ನುವಂತ ಪ್ರಶ್ನೆ ಇಲ್ಲಿ ಸಹಜವಾಗಿನೇ ಹುಟ್ಕೊಳ್ತಾ ಇದೆ. ಅಂದ್ರೆ ಶಾಪ ವಿಮೋಚನೆ, ಈಗಾಗಲೇ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಒಳಗಡೆ ಇರುವಂತದ್ದು. ಗುವಾಹಟಿಯಿಂದ ಬಿಳಿ ಬಟ್ಟೆ ತಂದು ಕೊಟ್ರ ವಿಜಯಲಕ್ಷ್ಮಿ ಅಂತ. ಅಂದ್ರೆ ಮೊನ್ನೆ ಗುವಾಹಟಿಗೆ ಹೋಗಿದ್ರು, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ವಿಶೇಷ ಪೂಜೆಗಳನ್ನ ಮಾಡಿಸ್ಕೊಂಡು ಬಂದಿದ್ರು. ಹಾಗಾಗಿ ಶಾಪ ವಿಮೋಚನೆಗೆ ಅಂತ ಬಿಳಿ ಬಟ್ಟೆ ಕೊಟ್ರ, ಪ್ರಸಾದವೆಂಬಂತೆ ಬಿಳಿ ಬಟ್ಟೆಯನ್ನ ತಂದು ಕೊಟ್ರ ಪತ್ನಿ ವಿಜಯಲಕ್ಷ್ಮಿ ಅಂತ. ಯಾಕೆಂದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬಂದಿದ್ರು, ವಿಶೇಷ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ರು. ನಟ ದರ್ಶನ್ಗೆ ಸ್ತ್ರೀ ದೋಷ ಇದೆ ಅಂತ ಜ್ಯೋತಿಷಿಯೊಬ್ರು ಇತ್ತೀಚೆಗೆ ಹೇಳಿದ್ರು. ನಟ ದರ್ಶನ್ಗೆ ಸ್ತ್ರೀ ದೋಷ ಇರೋದ್ರಿಂದ ಈ ರೀತಿ ಎಲ್ಲ ಆಗ್ತಾ ಇದೆ, ಸ್ತ್ರೀ ದೋಷ ಇರೋದಕ್ಕೇನೆ ಇಷ್ಟೆಲ್ಲ ಅವರ ವಿರುದ್ಧ ಆರೋಪಗಳು, ಜೊತೆಗೆ ಈ ರೀತಿ ಅವರಿಗೊಂದು ರೀತಿ ಶಾಪನೆ ಇದೆ ಅಂತ. ಹಾಗಾಗಿ ಈ ಶಾಪ ವಿಮೋಚನೆ ಆಗಬೇಕು ಅಂತ ಕಾಮಾಖ್ಯದಿಂದ ಬಿಳಿ ಬಟ್ಟೆಯನ್ನ ತಂದು ಕೊಟ್ರ ವಿಜಯಲಕ್ಷ್ಮಿ ತಮ್ಮ ಪತಿಗೋಸ್ಕರ ಅಂತ. ಮಹಿಳೆಯ ಋತುಮತಿ ಬಿಂಬಿಸುವಂತ ಕಾಮಾಖ್ಯ ದೇವಾಲಯ ಇದು. ಮಹಿಳೆಯರನ್ನ ಅಥವಾ ಮಹಿಳೆಯರಿಗೆ ಇರುವಂತಹ ಪ್ರಾಮುಖ್ಯತೆಯನ್ನ ಮತ್ತೆ ಋತುಮತಿಯನ್ನ ಬಿಂಬಿಸುವಂತ ಪ್ರಖ್ಯಾತ ದೇವಾಲಯ ಇದು, ಕಾಮಾಖ್ಯ ದೇವಾಲಯ. ಹೀಗಾಗಿ ಶಾಪ ವಿಮೋಚನೆಗೋಸ್ಕರ, ಅಂದ್ರೆ ಸ್ತ್ರೀಯಿಂದ ಕಂಟಕ ಇದೆ, ಸ್ತ್ರೀ ದೋಷ ಇದೆ, ಶಾಪ ಇದೆ ಅಂತ ಜ್ಯೋತಿಷಿ ಏನ್ ಹೇಳಿದ್ರಲ್ಲ, ದರ್ಶನ್ಗೆ ಶಾಪ ಇದೆ ಅಂತ. ಹಾಗಾಗಿ ಸ್ತ್ರೀಯರನ್ನ ಬಿಂಬಿಸುವಂತ, ಸ್ತ್ರೀಯರ ಋತುಮತಿಯನ್ನ ಬಿಂಬಿಸುವಂತ ಈ ಕಾಮಾಖ್ಯ ದೇವಾಲಯ ಏನಿದೆ, ಅಲ್ಲಿಗೆ ವಿಜಯಲಕ್ಷ್ಮಿ ಅವರು ಮೊನ್ನೆ ಹೋಗಿದ್ರು. ಅಲ್ಲಿ ಒಂದಷ್ಟು ಪೂಜೆಗಳನ್ನ ಮಾಡಿಸಿದ್ರು, ವಿಶೇಷವಾದಂಥ ಪ್ರಾರ್ಥನೆ ಮಾಡ್ಕೊಂಡು ಬಂದ್ರು. ಅಲ್ಲಿಂದ ಬಿಳಿ ಬಟ್ಟೆಯನ್ನ ತೆಗೆದುಕೊಂಡು ಬಂದು ಕೊಟ್ರೆ ಸ್ತ್ರೀ ದೋಷ ವಿಮೋಚನೆ ಆಗುತ್ತೆ, ಅಥವಾ ಸ್ತ್ರೀಯಿಂದ ಏನಾದರೂ ಕಂಟಕ ಇದ್ರೆ ಅದು ದೂರ ಆಗುತ್ತೆ ಅನ್ನುವಂಥ ಒಂದಷ್ಟು ಪ್ರತೀತಿಗಳಿದ್ದಾವೆ. ಹಾಗಾಗಿನೇ ಕಾಮಾಖ್ಯ ದೇವಾಲಯ ಅಂತ ಬಂದರೆ ಬಹಳ ಪ್ರಸಿದ್ಧಿ, ಬಹಳ ಪವರ್ಫುಲ್ ದೇವರು ಅಂತ. ಹಾಗಾಗಿ ಅಲ್ಲಿಂದ ತೆಗೆದುಕೊಂಡು ಬಂದಿರುವಂಥ ಬಟ್ಟೆಯನ್ನ, ಅಂದರೆ ಈಗ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಆದ್ರಲ್ಲ, ಈ ಸಂದರ್ಭದಲ್ಲಿ ಪ್ರಸಾದದ ರೂಪದಲ್ಲಿ ಬಿಳಿ ಬಟ್ಟೆಯನ್ನು ಕೂಡ ಕೊಟ್ಟಿರಬಹುದು ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನಟ ದರ್ಶನ್ಗೆ ಸ್ತ್ರೀ ದೋಷ ಇದೆ ಅಂತ ಈಗ ಜ್ಯೋತಿಷಿಗಳು ಏನು ಹೇಳಿದ್ರಲ್ಲ, ಹಾಗಾಗಿ ಆ ಶಾಪ ವಿಮೋಚನೆ ಆಗಲಿ ಅನ್ನುವಂಥ ಉದ್ದೇಶದಿಂದಾನೇ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ ಅನ್ನುವಂಥ ಟಾಕ್ ಕೂಡ ಇತ್ತು. ಹೀಗಾಗಿ ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ರಲ್ಲ, ಅಲ್ಲಿಂದ ಪ್ರಸಾದವನ್ನು ತೆಗೆದುಕೊಂಡು ಬಂದು ದರ್ಶನ್ ಅವ್ರಿಗೆ ಕೊಡ್ತಾರೆ ಅಂತ ನಿನ್ನೆ ಮೊನ್ನೆಯಿಂದ ಕೂಡ ಹೇಳಲಾಗ್ತಾ ಇತ್ತು. ಇವತ್ತು ಹೋಗ್ಬೋದೇನೋ, ಸಂಜೆ ಹೋಗ್ಬೋದೇನೋ ಅಂತ. ಆದರೆ ಇವತ್ತು ಹೇಗೂ ದರ್ಶನ್ ರವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ವಿಜಯಲಕ್ಷ್ಮಿ ಅವ್ರು ಹೋಗಿ ಬಂದಿದ್ದಾರಲ್ಲ, ಈ ಸಂದರ್ಭದಲ್ಲಿ ಬಟ್ಟೆ ಕೊಟ್ಟಿದ್ದಾರೆ, ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕಾಮಾಖ್ಯ ದೇವಾಲಯದಿಂದ ತಂದಿರುವಂಥ ಬಿಳಿ ವಸ್ತ್ರವನ್ನು ಕೊಟ್ಟಿರಬಹುದೇನೋ. ಅಂದರೆ ದರ್ಶನ್ಗೆ ಈಗ ಶಾಪ ವಿಮೋಚನೆ ಆಗಬೇಕು ಅನ್ನುವಂಥ ಕಾರಣಕ್ಕೆ. ಯಾಕೆಂದರೆ ಜ್ಯೋತಿಷಿಗಳು ಹೇಳಿದರು, ಅವರು ಕೂಡ ನಂಬ್ತಾರೆ, ವಿಜಯಲಕ್ಷ್ಮಿ ಅವರು ದೇವರನ್ನ ನಂಬ್ತಾರೆ, ಜ್ಯೋತಿಷಿಗಳ ಶಾಸ್ತ್ರವನ್ನು ಕೂಡ ನಂಬ್ತಾರಂತೆ. ಹಾಗಾಗಿ ಜ್ಯೋತಿಷಿಗಳು ಈ ರೀತಿ ಹೇಳಿದ್ರಿಂದ ಆ ಶಾಪ ವಿಮೋಚನೆ ಆಗಲಿ ಅಂತ ಕಾಮಾಖ್ಯ ದೇವಸ್ಥಾನದಿಂದ ಬಿಳಿ ವಸ್ತ್ರವನ್ನು, ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಬಂದು ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಕೊಟ್ಟಿರಬಹುದೇನೋ, ಯಾಕೆಂದರೆ ಸದ್ಯಕ್ಕೆ ಅವರೀಗ ಒಂದು ಕೊಲೆ ಕೇಸ್ನಲ್ಲಿ ಒಳಗಡೆ ಇರುವಂಥದ್ದು. ಅವರ ವಿರುದ್ಧ 3999 ಪುಟ ಅವರು ಮತ್ತು ಅವರ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು. ಹೀಗಾಗಿ ಈ ಎಲ್ಲ ಪ್ರಕರಣದಿಂದ ಹೊರಗೆ ಬರಬೇಕು, ಶಾಪದಿಂದ ಹೊರಗೆ ಬರಬೇಕು, ಸ್ತ್ರೀ ಶಾಪದಿಂದ ಅಥವಾ ಈ ಒಂದು ಇದರಿಂದ ಹೊರಗೆ ಬರಬೇಕು ಪ್ರಕರಣದಿಂದ ಅನ್ನುವಂಥ ಕಾರಣಕ್ಕೆ ಬಿಳಿ ಬಟ್ಟೆಯನ್ನು ಕಾಮಾಖ್ಯ ದೇವಸ್ಥಾನದಿಂದ ತೆಗೆದುಕೊಂಡು ಬಂದು ಕೊಟ್ಟಿರ್ಬೋದು. ಯಾಕೆಂದರೆ ಅಲ್ಲಿ ಹೋದರೆ ಸ್ತ್ರೀ ದೋಷಗಳು ವಿಮೋಚನೆ ಆಗ್ತವೆ ಅನ್ನುವಂಥ ಪ್ರತೀತಿ ಕೂಡ ಇದೆ ಕಾಮಾಖ್ಯ ದೇವಸ್ಥಾನಕ್ಕೆ ಹೋದರೆ. ಗುವಾಹಟಿಯ ಕಾಮಾಖ್ಯ ದೇವಸ್ಥಾನಕ್ಕೆ ಮೊನ್ನೆಯಷ್ಟೇ ವಿಜಯಲಕ್ಷ್ಮಿಯವರು ಹೋಗಿದ್ರು. ಅಲ್ಲಿ ವಿಶೇಷ ಪೂಜೆ, ಪ್ರಾರ್ಥನೆ ಇವೆಲ್ಲವನ್ನು ಕೂಡ ಸಲ್ಲಿಸಿ ಬಂದಿದ್ರು. ಅಲ್ಲಿನಿಂದ ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ವಸ್ತ್ರವನ್ನು ದರ್ಶನ್ ಅವರಿಗೆ ತಲುಪಿಸಿರ್ಬೋದು. ಇದೆಲ್ಲದರಿಂದ ಕೂಡ ನನ್ನ ಪತಿ ಹೊರಗೆ ಬರಲಿ ಅನ್ನುವಂಥ ಕಾರಣಕ್ಕೆ ಆ ಬಿಳಿ ವಸ್ತ್ರವನ್ನು ಕೊಟ್ಟಿರಬಹುದೇನೋ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದ್ದಾವೆ. ಯಾಕೆಂದರೆ ಗುವಾಹಟಿಯ ಆ ಬಿಳಿ ವಸ್ತ್ರ ಇರ್ಬೋದು, ಅಲ್ಲಿಯ ಪ್ರಸಾದ ಇರ್ಬೋದು, ಕುಂಕುಮ, ಇದೆಲ್ಲವೂ ಕೂಡ ಬಹಳ ಪವರ್ಫುಲ್. ಇದೊಂದು ಸ್ತ್ರೀ ದೋಷಗಳನ್ನು ವಿಮೋಚನೆ ಮಾಡುವಂಥ ಪವರ್ಫುಲ್ ದೇವರು ಅಂತ. ಹಾಗಾಗಿ ಕೊಟ್ಟಿರಬಹುದು.